Hello everyone, welcome to Sanmargha classes. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 33ನೇ ಪ್ರಶ್ನೆ. ವಿದ್ಯುಲ್ಲೇಪನವನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ತಾಮ್ರದ ಪಟ್ಟಿ, ತಾಮ್ರದ ಸಲ್ಫೇಟ್, ದ್ರಾವಣ. ಚಿತ್ರವನ್ನ ಬಿಡಿಸ್ಲಿಕ್ಕೆ ಹೇಳಿರೋದು ಯಾವುದು? ವಿದ್ಯುಲ್ಲೇಪನವನ್ನ ತೋರಿಸುವ ಚಿತ್ರ. ಈಗ ನಾವು ಕೆಳಗಿನ ಭಾಗಗಳನ್ನ ಗುರುತಿಸಬೇಕು. ತಾಮ್ರದ ಪಟ್ಟಿ ಮತ್ತೆ ತಾಮ್ರದ ಸಲ್ಫೇಟ್ ದ್ರಾವಣ ಅಂತ ಹೇಳಿದ್ದಾರೆ. ಇದು ಚಿತ್ರ ನೋಡಿ. ಇಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣ. ವಿದ್ಯುಲ್ಲೇಪನಕ್ಕೆ ನಮ್ಗೆ ಏನೇನ್ ಬೇಕು ನೆನ್ಪಿಟ್ಕೊಳ್ಳಿ. ಧನಾಗ್ರ ಬೇಕು, ಋಣಾಗ್ರ. ಧನ ವಿದ್ಯುದಾಗ್ರ, ಋಣ ವಿದ್ಯುದಾಗ್ರ ಬೇಕು. ಅದರ ಜೊತೆಗೆ ಅದನ್ನ ಯಾವ್ದ್ರಲ್ಲಿ ಅದ್ದಿಸಿಡ್ಬೇಕು? ಒಂದು ಲವಣದ ದ್ರಾವಣದಲ್ಲಿ ಅದ್ದಿಸಿಡ್ಬೇಕಲ್ವಾ? ಇಲ್ಲಿ ತಾಮ್ರದ ಸಲ್ಫೇಟ್ ಅಂತ ಹೇಳಿದ್ದಾರೆ. ತಾಮ್ರದ ಸಲ್ಫೇಟ್ ಅನ್ನ ಬರೀ ತಗೊಳ್ಲಿಕ್ಕೆ ಬರುದಿಲ್ಲ, ಅದನ್ನ ಒಂದು ಬೀಕರ್ ಅಲ್ಲೇ ತಗೋಬೇಕು ಅಲ್ವಾ? ತಾಮ್ರದ ಸಲ್ಫೇಟ್ ಅನ್ನ ತಗೊಳ್ಳಿಕ್ಕೆ ನಮಗೆ ಬೀಕರ್ ಬೇಕು. ಬೀಕರ್ ಒಳಗೆ ತಾಮ್ರದ ಸಲ್ಫೇಟ್ ಅನ್ನ ಹಾಕಿದ್ದಾರೆ. ಇದು ತಾಮ್ರದ ಸಲ್ಫೇಟ್. ನೀಲಿ ಕಲರ್ ಕಾಣ್ತಾ ಇದೆಯಲ್ಲ, ಇದು ತಾಮ್ರದ ಸಲ್ಫೇಟ್. ಇದ್ರೊಳಗೆ 2 ತಾಮ್ರದ ಪಟ್ಟಿಗಳನ್ನ ಹಾಕಿದ್ದಾರೆ. ಅದರೊಳಗೆ 2 ತಾಮ್ರದ ಪಟ್ಟಿಗಳನ್ನ ಹಾಕಿದ್ದಾರೆ. ಆ ತಾಮ್ರದ ಪಟ್ಟಿಗಳನ್ನ ವೈರ್ ಥ್ರೂ ಯಾವ್ದಕ್ಕೆ ಕನೆಕ್ಷನ್ ಕೊಟ್ಟಿದ್ದಾರೆ? ಬ್ಯಾಟರಿ. ಇದು ಬ್ಯಾಟರಿ ಇದೆ, ಇದು ಪವರ್ ಸಪ್ಲೈ ಮಾಡುವಂತದ್ದು. ಬ್ಯಾಟರಿಯ ಧನ ತುದಿಗೊಂದು, ಋಣ ತುದಿಗೊಂದು ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಒಂದು ತಾಮ್ರದ ಪಟ್ಟಿಯನ್ನ ಬ್ಯಾಟರಿಯ ಧನ ತುದಿಗೆ, ಇನ್ನೊಂದು ತಾಮ್ರದ ಪಟ್ಟಿಯನ್ನ ಬ್ಯಾಟರಿಯ ಋಣ ತುದಿಗೆ ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಈಗ ತಾಮ್ರದ ಪಟ್ಟಿ ಯಾವುದು? ಇದು ತಾಮ್ರದ ಪಟ್ಟಿ. ಹಾಗೆ ತಾಮ್ರದ ಸಲ್ಫೇಟ್ ದ್ರಾವಣ. ಇದು ತಾಮ್ರದ ಸಲ್ಫೇಟ್ ದ್ರಾವಣ. ಇಲ್ಲಿ ಏನಾಗುತ್ತೆ, ಈ ವಿದ್ಯುಲ್ಲೇಪನದಲ್ಲಿ ಈ ಧನಾಗ್ರ ಏನಿದೆ ಇದರಲ್ಲಿರುವಂತಹ ತಾಮ್ರ ಕರಗಿ ನೀರಿಗೆ ಹೋಗುತ್ತೆ. ಇದ್ರೊಳಗಿರುವಂತಹ ತಾಮ್ರ ಕರಗಿ ನೀರಿಗೆ ಹೋಗುತ್ತೆ. ಈ ನೀರಲ್ಲಿ ಕರಗಿರುವಂತಹ ತಾಮ್ರ ಏನ್ ಮಾಡುತ್ತೆ? ಋಣಾಗ್ರದ ಮೇಲೆ ಬಂದು ಕುತ್ಕೊಳ್ತಾ ಹೋಗುತ್ತೆ. ಇದು ವಿದ್ಯುಲ್ಲೇಪನ ಕ್ರಿಯೆಯಲ್ಲಿ ನಡೆಯುವಂಥದ್ದು. ಆದ್ರೆ ಈ ಕುರಿತಾದ ವಿವರಣೆ ಏನಿಲ್ಲ, ಅವರು ಚಿತ್ರ ಬಿಡಿಸ್ಲಿಕ್ಕೆ ಹೇಳಿದ್ದಾರೆ. ಭಾಗವನ್ನ ಗುರುತಿಸುವುದನ್ನ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.